ಕುಟುಂಬದವರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೀಪಾವಳಿ ಹಬ್ಬದ ವಿಶೇಷವಾಗಿ ನಾನಿವತ್ತು ಮೋತಿಚೂರ್ ಲಡ್ಡು ಮಾಡೋದನ್ನ ತೋರಿಸೋದಕ್ಕೆ ಬಂದಿದ್ದೀನಿ. ಅದು ಮಾಡೋದು ತುಂಬ ಸುಲಭ. ಹೇಗೆ ಮಾಡೋದು ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಬಂದು ಈ ಒಂದು ವಿಡಿಯೋನ ಹೊಸದಾಗಿ ನೋಡ್ತಾ ಇರೋರು ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಚಿಟಿಕೆ ಆಗುವಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಂತರ ಅದೇ 1 ಕಪ್ ಅಳತೆಯಲ್ಲಿ ನಾನಿಲ್ಲಿ ನೀರನ್ನು ತಗೊಂಡಿದ್ದೀನಿ. ಅದನ್ನು ಸಹಿತ ಒಟ್ಟಿಗೆ ಹಾಕೋದಿಲ್ಲ, ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಬೇಕಾಗತ್ತೆ. ತುಂಬ ತೆಳ್ಳು ಕಲಿಸ್ಕೊಳ್ಬೇಕು, ಯಾವುದೇ ರೀತಿಯಾಗಿ ಗಂಟಿರಬಾರ್ದು. ಆ ರೀತಿಯಾಗಿ ನಾವಿದನ್ನು ಕೈ ಆಡಿಸ್ಕೊಳ್ಬೇಕಾಗತ್ತೆ. ನೋಡ್ತಾ ಇರ್ಬೋದು, ನಾನಿಲ್ಲಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕನ್ಸಿಸ್ಟೆನ್ಸಿಯಾಗಿ ಬಂದಿದೆ. ಈ ರೀತಿಯಾಗಿ ಬರಬೇಕು. ನೋಡ್ತಾ ಇರ್ಬೋದು, ಒಂದಿಷ್ಟು ಗಂಟಿಲ್ಲ, ತುಂಬ ಚೆನ್ನಾಗಿ ಹಿಟ್ಟು ರೆಡಿಯಾಗಿದೆ. ಈಗ ಇದನ್ನು ನಾನು ನಿಮಗೆ ತೋರಿಸ್ತೀನಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಇದಿಷ್ಟಾದರೆ ಸಾಕಾಗತ್ತೆ. ಈಗ ಪೈಪಿಂಗ್ ಬ್ಯಾಗು ಇದ್ದರೆ ನೀವು ಅದನ್ನು ಬಳಸಬಹುದು. ಇಲ್ಲ ಅಂತ ಹೇಳಿದ್ರೆ ಈ ರೀತಿಯಾಗಿ ನಾನು ಕೊಡೋ ಒಂದು ಟಿಪ್ಸ್ನ ಫಾಲೋ ಮಾಡಿ. ಎಲ್ಲರ ಮನೇಲೂ ಬಟ್ಟೆ ಬ್ಯಾಗ್ ಅಂತ ಹೇಳಿ ಅಥವಾ ಬಟ್ಟೆದು ಯಾವುದಾದ್ರೂ ಕವರ್ ಇದ್ದೇ ಇರುತ್ತಲ್ವಾ, ಆ ಒಂದು ಕವರ್ ಇದ್ದರೆ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ನೋಡಿ, ನಾನು ಅದನ್ನು 2 ಭಾಗ ಇರುತ್ತಲ್ಲ, ಅದರಲ್ಲಿ 1 ಭಾಗನ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಸೆಂಟರ್ಗೆ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ನಂತರ ಇವಾಗ ಅಂಗಡಿಗಳಲ್ಲಿ ಪೊಟ್ನ ಕಟ್ತಾರಲ್ವಾ, ಆ ರೀತಿಯಾಗಿ ನೀವು ಇದನ್ನು ಸ್ವಲ್ಪ ಅದೇ ಒಂದು ಶೇಪ್ನಲ್ಲಿ ನಾವು ತಿರುಗಿಕೊಳ್ಬೇಕಾಗತ್ತೆ. ತಿರುವಿ ಇಲ್ಲಿ ನೋಡಿ ಹೋಲ್ ಇರುತ್ತಲ್ಲ, ಆ ಒಂದು ಹೋಲ್ನ ನಿಮಗೆ ಆ ಒಂದು ಸೈಜ್ ಸಾಕು ಅಂತ ಹೇಳಿ ಅನಿಸಿದ್ರೆ ಹಾಗೆ ಬಿಡಬಹುದು. ನೋಡಿ, ಇದನ್ನು ನಾನು ನಿಮಗೆ ತೋರಿಸ್ತೀನಿ. ಆ ಕೈ ಹಾಕೋ ರೀತಿಯಾಗಿ ಜಾಗ ಇದ್ದರೆ ಸಾಕಾಗುತ್ತೆ, ಯಾಕೆಂದರೆ ನಾವು ಬ್ಯಾಟರ್ನ ಅಲ್ಲಿಗೆ ಫಿಲ್ ಮಾಡಬೇಕಲ್ವ. ಹಾಗಾಗಿ ನಂತರ ಅದೇ ಒಂದು ಶೇಪ್ಗೆ ನೀವು ಗಮ್ ಟೇಪ್ ಇರುತ್ತಲ್ವ, ಸೆಲೋ ಟೇಪು, ಅದನ್ನು ಹಾಕಿ ಕ್ಲೋಸ್ ಮಾಡಿದ್ರೆ ಸಾಕಾಗುತ್ತೆ. ಈಗ ಪೈಪಿಂಗ್ ಬ್ಯಾಗು ರೆಡಿಯಾಗಿದೆ. ನಂತರ ಒಂದು ಲೋಟದ ಒಳಗಡೆ ನಾನೀಗ ಹಾಕೊಳ್ತಾ ಇದ್ದೀನಿ. ಪೈಪಿಂಗ್ ಬ್ಯಾಗ್ನ ಹಾಕಿ ಅದಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾತ್ರನೇ ನಾವೀಗ ಬ್ಯಾಟರ್ನ ಹಾಕ್ಕೊಳ್ಬೇಕಾಗತ್ತೆ. ನಾನಿಲ್ಲಿ 2 ಸೌಟು ಆಗುವಷ್ಟು ಬ್ಯಾಟರ್ನ ಹಾಕ್ಕೊಳ್ತಾ ಇದ್ದೀನಿ. ಹೆಚ್ಚಿಗೆ ಹಾಕಿದ್ರೆ ಜಾಸ್ತಿ ಆಚೆ ಬಂದ್ಬಿಡುತ್ತೆ ಅಂತ ಹೇಳಿ ನಾನಿಲ್ಲಿ ಒಂದು ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಈ ರೀತಿಯಾಗಿ ತುದಿನಲ್ಲಿ ನಾವು ತಿರುಗಿಕೊಳ್ಬೇಕಾಗತ್ತೆ. ತಿರುವಿ ಅದನ್ನು ತುದಿನ ಸ್ವಲ್ಪ ಬೇಕು ಅಂತ ಹೇಳಿ ಅನಿಸಿದ್ರೆ ಕಟ್ ಮಾಡ್ಬೋದು, ಇಲ್ಲ ಸಾಕಾಗುತ್ತೆ, ಅಲ್ಲೇ ಹೋಲ್ ಇರುತ್ತೆ. ಈ ರೀತಿಯಾಗಿ ನಾನಿಲ್ಲಿ ಎಣ್ಣೆ ಕೂಡ ಕಾಯಕ್ಕೆ ಇಟ್ಟಿದೆ. ನಾನೀಗ ಕಾದಿದೆ ಎಣ್ಣೆ, ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಪೈಪಿಂಗ್ ಬ್ಯಾಗ್ನಲ್ಲಿ ನೀವು ಯಾವ ರೀತಿ ಹಾಕ್ಕೊಳ್ತೀರೋ ಅದೇ ರೀತಿಯಾಗಿ ಇದು ಸಹಿತ ಆಗುತ್ತೆ. ಇದನ್ನು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಬಿಟ್ಟು ನಂತರ ಎತ್ತಿಟ್ಕೊಳ್ಬೇಕಾಗತ್ತೆ. ನಾನು ನೋಡಿ ಈ ರೀತಿಯಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಒಂದು ಬೌಲ್ನಲ್ಲಿ ಇಟ್ಟು ಬಿಡಬೇಕಾಗತ್ತೆ, ಯಾಕೆಂದರೆ ಇಲ್ಲಿರುವಂತಹ ಎಣ್ಣೆ ಅಂಶ ಎಲ್ಲ ಸ್ವಲ್ಪ ಕರಗಲಿ ಅಂತ ಹೇಳಿ ಈ ರೀತಿಯಾಗಿ ಬಿಡ್ತಾ ಇದ್ದೀನಿ. ನಂತರ ಇನ್ನೊಂದು ಬ್ಯಾಚ್ ಆಗಿ ನಾನು ಇಲ್ಲಿ ಹಾಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಬೇಗ ಮಾಡ್ಕೊಳ್ಬೋದಲ್ವಾ. ಈ ರೀತಿಯಾಗಿ ಪೈಪಿಂಗ್ ಬ್ಯಾಗಿನ ಮೂಲಕನಾದರೂ ಮಾಡ್ಕೊಳ್ಬೋದು, ಇಲ್ಲ ನೀವು ಬೋಂಡಾ ಥರನೂ ಹಾಕಿ ಅದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ಸಹಿತ ಪುಡಿ ಮಾಡಿಕೊಂಡ್ರೂ ಆಗುತ್ತೆ. ನಿಮಗೆ ಯಾವ ಒಂದು ಪ್ರೊಸೀಜರ್ ಅನುಕೂಲ ಅಂತ ಹೇಳಿ ಅನಿಸುತ್ತೋ ಅದನ್ನು ನೀವು ಫಾಲೋ ಮಾಡಬಹುದು. ಈಗ ನೋಡಿ, ನಾನು 2 ಸೈಡು ಕ್ರಿಸ್ಪಿಯಾಗಿ ಇದನ್ನು ರೋಸ್ಟ್ ಮಾಡಿದ ನಂತರ ಎಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ಇದನ್ನು ಸಹಿತ ಎಣ್ಣೆ ಸೋರೋದಕ್ಕೆ ಅಂತ ಹೇಳಿ ನಾನು ಅಲ್ಲಿ ಒಂದು ಬೌಲ್ನ ಸಹಿತ ಇಟ್ಕೊಂಡಿದ್ದೀನಿ. ಇದೇ ರೀತಿಯಾಗಿ ನಾನು ಉಳಿದಿರೋಂತಹ ಎಲ್ಲ ಒಂದು ಹಿಟ್ಟನ್ನು ಸಹಿತ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದೆಲ್ಲ ರೆಡಿ ಆಗಿದ ನಂತರ ಲಾಸ್ಟಲ್ಲಿ ನಾನು ಸಕ್ಕರೆ ಪಾಕನ ಮಾಡ್ಕೊಳ್ತೀನಿ, ಯಾಕೆಂದರೆ ಇದನ್ನೆಲ್ಲ ಮಾಡ್ಕೊಳ್ಳೋದೇ ಲೇಟ್ ಆಗುತ್ತೆ. ಸಕ್ಕರೆ ಪಾಕನ ಮುಂಚೆನೇ ಮಾಡ್ಕೊಂಡ್ರೆ ಏನಾಗುತ್ತೆ, ಪಾಕ ಗಟ್ಟಿ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಲಾಸ್ಟಲ್ಲಿ ಇದನ್ನು ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ನಾನು 1 ಕಪ್ ಅಳತೆ ಕಡಲೆ ಹಿಟ್ಟು ತೊಗೊಂಡಿದ್ದೆ. ಅದೇ 1 ಕಪ್ ಅಳತೆಯಲ್ಲಿ ನಾನಿಲ್ಲಿ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ ಆಗೋಷ್ಟು ನೀರನ್ನು ಸೇರಿಸಿ ಇದನ್ನು ಪಾಕ ಮಾಡ್ಕೊಳ್ಬೇಕು. ಸಕ್ಕರೆ ಎಲ್ಲ ಪೂರ್ತಿಯಾಗಿ ಕರಗಬೇಕು. ಲೋ ಫ್ಲೇಮ್ನಲ್ಲಿ ಅಥವಾ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಮಾಡ್ಕೊಳ್ಬೇಕಾಗತ್ತೆ. ಬೇಗ ಆಗಲಿ ಅಂತ ಹೇಳಿ ಹೈ ಫ್ಲೇಮ್ನಲ್ಲಿ ಇಡೋದಕ್ಕೆ ಹೋಗ್ಬಿಡಿ. ಈಗ ಸಕ್ಕರೆ ಎಲ್ಲ ಕರಗಿದ ನಂತರ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಗೆ ಫುಡ್ ಕಲರ್ನ ಸಹಿತ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ರೆಡ್ ಫುಡ್ ಕಲರ್ ಇರುತ್ತಲ್ಲ, ಅದನ್ನು ನಾನಿಲ್ಲಿ ಬಳಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈಗ ಪಾಕ ರೆಡಿಯಾಗಿದೆ. ನೋಡಿ, ಒಂದೆಳೆ ಪಾಕ ಬಂದರೆ ಸಾಕಾಗತ್ತೆ. ಈ ರೀತಿಯಾಗಿ ಬರ್ತಿದ್ದಂಗೆ ನಾನಿಲ್ಲಿ ಗ್ಯಾಸ್ನ ಆಫ್ ಮಾಡಿಕೊಂಡು ನಾವು ರೆಡಿ ಮಾಡ್ಕೊಂಡಿದ್ವಲ್ವ ಆ ಒಂದು ಮಿಕ್ಸ್ಚರ್ನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎರಡೂ ಸಹಿತ ಮಿಕ್ಸ್ ಆಗ್ತಾ ಇದೆ ಅಲ್ವಾ.
ಈಗ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ, ನೋಡ್ತಾ ಇರ್ಬೋದು. ಈಗ ನಿಮಗೆ ಇಲ್ಲಿ ತೆಳ್ಳುಗೆ ಅಂತ ಹೇಳಿ ಅನ್ಸಿದ್ರೆ ಸ್ವಲ್ಪ ಹೊತ್ತು ಗ್ಯಾಸ್ ಮೇಲೆ ಇಟ್ಟು ನೀವು ಬಿಡಬಹುದು, ಇಲ್ಲ ಈ ರೀತಿಯಾಗಿ ತಿರುಗ್ತಾ ಇರಬಹುದು. ಇಲ್ಲ ಅಂತ ಹೇಳಿ ಅನ್ಸಿದ್ರೆ ಸ್ವಲ್ಪ ಹೊತ್ತು ತಣ್ಣಗೆ ಹಾಕೋದಕ್ಕೆ ಬಿಟ್ಟರೆ ಸಾಕಾಗತ್ತೆ. ಈಗ ಲಾಸ್ಟಲ್ಲಿ ನಾನು 2 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಮೋತಿಚೂರ್ ಲಡ್ಡು ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ಜಾಸ್ತಿ ತುಪ್ಪ ಹಾಕೋಕ್ಕೆ ಹೋಗ್ಬಿಡಿ, ಇಷ್ಟಾದರೆ ಸಾಕಾಗತ್ತೆ. ನೋಡಿ ಈಗ ನನಗೆ ಇದು ಸ್ವಲ್ಪ ತೆಳುವಾಗಿ ಇದೆ ಅಂತ ಹೇಳಿ ಅನಿಸಿದೆ, ಹಾಗಾಗಿ ಒಂದು 5 ನಿಮಿಷಗಳ ಕಾಲ ಇದನ್ನು ಬಿಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಈಗ ನಾನಿಲ್ಲಿ ಕೈಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಉಂಡೆಗಳನ್ನಾಗಿ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಉಂಡೆನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಮೋತಿಚೂರ್ ಲಡ್ಡು ರೆಡಿ ಆಗ್ತಾ ಇದೆ ಅಲ್ವಾ, ನೋಡ್ತಾ ಇರ್ಬೋದು. ಇದನ್ನು ತುಂಬ ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು. ಸ್ವಲ್ಪ ಸಮಯ ಹಾಗೆ ಮಾಡೋ ಒಂದು ಮನಸ್ಸಿದ್ರೆ ಸಾಕು, ತುಂಬ ಸುಲಭವಾಗಿ ಚೆನ್ನಾಗಿ ಕೂಡ ಮಾಡ್ಕೊಳ್ಬಹುದು. ನೋಡ್ತಾ ಇರ್ಬೋದು. ಈಗ ನಾನು ಇದೇ ರೀತಿಯಾಗಿ ಎಲ್ಲ ಒಂದು ಉಳಿದಿರೋಂತಹ ಉಂಡೆಗಳನ್ನ ಸಹಿತ ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗಾಗಲೇ ನಾನು ದೀಪಾವಳಿ ಹಬ್ಬದ ವಿಶೇಷವಾಗಿ ರೆಸಿಪಿಗಳನ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ, ಕಾರ್ಡ್ಸಲ್ಲಿ ಮೇಲ್ಗಡೆ ನಿಮಗೆ ನೋಟಿಫಿಕೇಶನ್ ಥರ ಬರ್ತಾ ಇರುತ್ತೆ, ಅದನ್ನು ಹೋಗಿ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮಗೆ ಯಾವ ಒಂದು ರೆಸಿಪಿ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ನೋಡಿ ಇವಾಗ ಎಲ್ಲ ರೀತಿಯಲ್ಲಿ ನಾನು ಉಂಡೆಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಮೇಲ್ಗಡೆ ನನಗೆ ಗಾರ್ನಿಷ್ಗೆ ಅಂತ ಹೇಳಿ ಕರ್ಬೂಜ ಹಣ್ಣಿನ ಬೀಜವನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀವು ನಿಮಗೆ ಯಾವ ಒಂದು ಡ್ರೈ ಫ್ರೂಟ್ಸ್ ಇಷ್ಟನೋ ಅದನ್ನು ನೀವು ಗಾರ್ನಿಷ್ಗೆ ಬಳಸಬಹುದು. ಇಂಥದ್ದೇ ಬಳಸಬೇಕು ಅಂತ ಏನೂ ಇಲ್ಲ. ನಾನೀಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಇದನ್ನು ಮಾಡಿದ ತಕ್ಷಣ ನೀವು ತಿನ್ನೋದಕ್ಕೆ ಆಗೋದಿಲ್ಲ, ಸ್ವಲ್ಪ ಹೊತ್ತು ಅದು ಎಲ್ಲನೂ ಸೆಟ್ ಆಗೋದಕ್ಕೆ ಬಿಡಬೇಕಾಗತ್ತೆ. ಸಕ್ಕರೆ ಪಾಕ ಎಲ್ಲ ನೀಟಾಗಿ ಅದಕ್ಕೆ ಎಲ್ಲನೂ ಸಹಿತ ಹೀರ್ಕೊಂಡು ಮೋತಿಚೂರ್ ಲಡ್ಡು ರೆಡಿ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಈ ಒಂದು ಮೋತಿಚೂರ್ ಲಡ್ಡು. ಈ ಒಂದು ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಹೇಳಿ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಮತ್ತಷ್ಟು ಹೊಸ ರೆಸಿಪಿ ಜೊತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಇದೇ ರೀತಿ ವಾಚ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.